ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೇನ್ ಅನದರ್ ವೀಡಿಯೋ. ಇವತ್ತು ನೋಡೋಣ ಕಂಪ್ಲೀಟ್ ಆಗಿ ನಮ್ಮ ಪೈಥನ್ನ ವಿಂಡೋಸ್ನಲ್ಲಿ ಯಾವ ರೀತಿಯಾಗಿ ಇನ್ಸ್ಟಾಲೇಷನ್ ಮಾಡೋದು ಅಂತ. ವಿತೌಟ್ ವೇಸ್ಟಿಂಗ್ ಟೈಮ್ ನಮ್ಮ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳೋಣ. ಸೊ ನಾನು ಈ ಗೂಗಲ್ ಕ್ರೋಮ್ನಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ VS ಕೋಡ್ ಅಂತ ಟೈಪ್ ಮಾಡ್ತೀನಿ. ಸರ್ಚ್ ಬಾರಲ್ಲಿ ನೀವು ಕೂಡ ಇದನ್ನು ಟೈಪ್ ಮಾಡಿ ಫಸ್ಟ್ ಬಂದಂಥ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕು, VS ಕೋಡ್. ಸೊ ಇಲ್ಲಿ VS ಕೋಡ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗೆ ಅವೈಲೇಬಲ್ ಇದೆ. ನಾವು ವಿಂಡೋಸ್ನಲ್ಲಿ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ. ಸೊ ವಿಂಡೋಸ್ನ 64 ಬಿಟ್ ನಾನು ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಗೈಸ್, ಇದು VS ಕೋಡ್. ನಾವು ಇದನ್ನು ಕಂಪೈಲರ್ ಜೊತೆಗೆ ಕಂಬೈನ್ ಮಾಡಿ ರನ್ ಮಾಡ್ತೀವಿ ಪೈಥಾನ್ ಪ್ರೋಗ್ರಾಮ್ಸ್ನ. ಸೊ ಈಗ ಪೈಥನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಗೂಗಲ್ ಕ್ರೋಮ್ನಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಪೈಥಾನ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಬಂದಂಥ ಫಸ್ಟ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಗೈಸ್, ಇದು ಪೈಥಾನ್ ಅವರ ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ನಿಮಗೆ 3.10 ಲೇಟೆಸ್ಟ್ ವರ್ಷನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ ನಾವು ಪೈಥನ್ನ. ಸೊ ನೀವು ಲಿನಕ್ಸ್ ಯೂಸ್ ಮಾಡ್ತಿದ್ದಾರೆ ಅಂದರೆ ಲಿನಕ್ಸ್ಗಾಗಿದೆ, ಮ್ಯಾಕಿಗಿದೆ. ಸೊ ನಾನು ಈಗ ವಿಂಡೋಸ್ ಯೂಸ್ ಮಾಡ್ತಿದ್ವಿ. ಸೊ ವಿಂಡೋಸ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಡೌನ್ಲೋಡ್. ಸೊ ಗೈಸ್, ಈ ಎರಡು ಅಪ್ಲಿಕೇಶನ್ನ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ವಿ. ಫಸ್ಟ್ ನಾವು ಪೈಥನ್ನ ಇನ್ಸ್ಟಾಲೇಷನ್ ಮಾಡೋಣ. ಪೈಥನ್ ಇನ್ಸ್ಟಾಲ್ ಮಾಡ್ತಾ ಮುಂದ್ಗಡೆ ನಾವು ಇಲ್ಲಿ ಆ್ಯಡ್ ಟು ಪಾತ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು. ಇದು ಆಟೋಮೆಟಿಕ್ಲಿ ನಿಮ್ಮ ಪಾತ್ ಸೆಟ್ ಮಾಡುತ್ತೆ ನಿಮ್ಮ ವಿಂಡೋಸ್ ಕಂಪ್ಯೂಟರ್ನಲ್ಲಿ. ಇಲ್ಲಪ್ಪ ಅಂದರೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಇಲ್ಲಿ ನಾವು ನೆಕ್ಸ್ಟ್ ಇನ್ಸ್ಟಾಲ್ ಅಂತ ಮಾಡೋಣ. ಸೊ ಇದು ಸ್ವಲ್ಪ ಟೈಮ್ ಹಿಡಿಯುತ್ತಿದ್ದು, ಕಂಪ್ಲೀಟಾಗಿ ಇನ್ಸ್ಟಾಲೇಷನ್ ಆಗೋ ಮಟ್ಟ ವೇಟ್ ಮಾಡಿ. ಸೊ ಗೈಸ್, ಈಗ ಪೈಥಾನ್ ಸಕ್ಸಸ್ಫುಲಿ ಇನ್ಸ್ಟಾಲ್ ಆಗಿದೆ ನಮ್ಮ ಕಂಪ್ಯೂಟರ್ನಲ್ಲಿ. ಈಗ ನೆಕ್ಸ್ಟ್ ನಾವು VS ಕೋಡ್ನ ಇನ್ಸ್ಟಾಲೇಷನ್ ಮಾಡೋಣ. ಸೊ ಗೈಸ್, VS ಕೋಡ್ನ ನಾವು ನಾರ್ಮಲಾಗಿ ಅಗ್ರಿ ಅಂತ ಮಾಡ್ಕೊಂಡು ಯಾವ ರೀತಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀವೋ ಅದೇ ರೀತಿ ಮಾಡೋಣ. ಸೊ ಇದು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಅದಕ್ಕಾಗಿ ಒಂದು ಫೋಲ್ಡರ್ನ ತೊಗೋತಿದೆ. ಎಸ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಗೈಸ್, ಇಲ್ಲಿ ನೀವು ಕ್ರಿಯೇಟ್ ಡೆಸ್ಕ್ಟಾಪ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಎಲ್ಲ ಡಿಫಾಲ್ಟ್ ಇರಲಿ, ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿಬಿಡೋಣ. ಸೊ ಗೈಸ್, ಈ ಅಪ್ಲಿಕೇಶನು ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ VS ಕೋಡ್ ಈಗ ಕಂಪ್ಲೀಟಾಗಿ ಇನ್ಸ್ಟಾಲೇಷನ್ ಆಗಿದೆ. VS ಕೋಡ್ನ ಓಪನ್ ಮಾಡ್ಕೊಳ್ಳೋಣ. ಈ ರೀತಿ ಇಂಟರ್ಫೇಸ್ ನೋಡ್ಬೋದು ನಾವು VS ಕೋಡ್ನ. ಇಲ್ಲಿ ಫೈಲ್ಸ್ನಲ್ಲಿ ಹೋಗ್ಬಿಟ್ಟು ನೀವು ನ್ಯೂ ಫೈಲ್ನ ಕ್ರಿಯೇಟ್ ಮಾಡ್ಬೋದು, ಸೇವ್ ಮಾಡ್ಬೋದು. ಸೊ ಇಲ್ಲಿ ನಾವು ಎಕ್ಸ್ಟೆನ್ಷನ್ನ ಡೌನ್ಲೋಡ್ ಮಾಡ್ಕೋಬೇಕು ಎರಡು. ಒಂದೇದು ಕೋಡ್ ರನ್ನರ್ ಅಂತ ಬರುತ್ತೆ, ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ ನಾವು ಇದನ್ನು, ಕೋಡ್ ರನ್ನರ್ ಅಂತ. ಸೊ ನೆಟ್ ಕನೆಕ್ಟ್ ಮಾಡಿ, ನಿಮ್ಮ PCಯಲ್ಲಿ ನೆಟ್ ಕನೆಕ್ಟ್ ಇದ್ದರೆ ಮಾಡ್ತಾ ಬರ್ತದೆ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ನೀವು ಅನ್ಸ್ಟಾಲ್ ಅಂತ ಕಾಣ್ತಿದೆ, ಬಟ್ ನಿಮಗೆ ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಕೋಡ್ ರನ್ನರ್ ಆಟೋಮೆಟಿಕ್ಲಿ ಇನ್ಸ್ಟಾಲ್ ಆಗುತ್ತೆ. ಇದು 2-3 KB ಅಷ್ಟೇ ಇದೆ. ಇದಾದಮೇಲೆ ನೀವು ಪೈಥನ್ನ ಎಕ್ಸ್ಟೆನ್ಷನ್ನ ಕೂಡ ಡೌನ್ಲೋಡ್ ಮಾಡ್ಕೋಬೇಕು. ಪೈಥನ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿ ಕೂಡ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಗೈಸ್, ಅದಕ್ಕೆ ನಿಮಗೆ ತೋರಿಸ್ತಾ ಇಲ್ಲ. ಸೊ ಈ ಎರಡು ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಆದಾಗ ನಾವು ಸೆಟ್ಟಿಂಗ್ನಲ್ಲಿ ಹೋಗ್ಬಿಟ್ಟು ಒಂದು ಸೆಟ್ಟಿಂಗ್ಸ್ನ ಮಾಡ್ಕೊಳ್ಳೋಣ. ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಈ ರೀತಿ ಕಮಾಂಡ್ ಪ್ರಾಂಪ್ಟ್ ಬರುತ್ತೆ. ಇದರಲ್ಲಿ ನಾವು ಸರ್ಚ್ ಮಾಡೋಣ ಕೋಡ್ ರನ್ನರ್ ಅಂತ. ಕೋಡ್ ರನ್ನರ್ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ. ಕೆಳಗಡೆ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಕಾಣ್ಬೋದು ರನ್ ಇನ್ ಟರ್ಮಿನಲ್ ಅಂತ. ಇದ್ರ ಮೇಲೆ ನೀವು ಚೆಕ್ ಮಾರ್ಕ್ ಇರಲ್ಲ ಡಿಫಾಲ್ಟಾಗಿ, ಇದ್ರ ಮೇಲೆ ನೀವು ಚೆಕ್ ಮಾರ್ಕ್ ಮಾಡ್ಕೋಬೇಕು. ಸೊ ಗೈಸ್, ಈಗ ಕಂಪ್ಲೀಟಾಗಿ ನಿಮ್ಮ ಪೈಥಾನ್ ನಿಮ್ಮ VS ಕೋಡ್ನಲ್ಲಿ ಇನ್ಸ್ಟಾಲ್ ಆಗಿದೆ. ಈಗ ಒಂದು ಟೆಸ್ಟ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ನಾವು. ಡೆಸ್ಕ್ಟಾಪ್ ಮೇಲ್ಗಡೆ ಸೇವ್ ಮಾಡ್ತೀನಿ ಒಂದು. ಸಿಂಪಲ್ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ನ ಬರೆಯೋಣ. ಓಕೆ, ಇಲ್ಲಿ ಕೋಡ್ ರನ್ನರ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿಬಿಡಿ. ಎಕ್ಸಿಕ್ಯೂಟ್ ಆಗುತ್ತೆ ಇದು. ಇಲ್ಲಿ ಕೆಳಗಡೆ ನಿಮ್ಮ ಔಟ್ಪುಟ್ ಬರ್ತಾ ಇದೆ ಗೈಸ್, ನೋಡ್ಬೋದು. ನೀವು ನಿಮ್ಮ ಪ್ರೋಗ್ರಾಮ್ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋದು. ಇದರ ಬಾರ್ಸ್ನ ನಾವು ಮೇಲೆ ಕೆಳಗೆ ಕೂಡ ಮಾಡ್ಕೋಬೋದು ನಾವು. ಥ್ಯಾಂಕ್ ಯು ಗೈಸ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಇದೇ ರೀತಿ ವೀಡಿಯೋಸ್ಗಾಗಿ ಕೀಪ್ ಸಪೋರ್ಟಿಂಗ್ ಅವರ್ ಯೂಟ್ಯೂಬ್ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.